Good morning, reaction. My name is Ananda Masuli, Bagalkot, Karnataka State. My mobile number is 9242494770. ಇವತ್ತಿನ ದಿವಸ ನಮ್ಮ ಈ ಡಿಎಕ್ಷನ್ ಪ್ರಾಡಕ್ಟ್ಗಳು ಒಟ್ಟು ಸರಿಸುಮಾರು 65ರಿಂದ 70 ಅದಾವ. ಇನ್ನೂ ಸ್ವಲ್ಪ ಹೆಚ್ಚಿಗೆನೇ ಅದಾವು. ಬಟ್ ನಾವು ದಿನನಿತ್ಯ ಬಳಸ್ತಕ್ಕಂಥ ಅತಿ ಮಹತ್ವದ ಪ್ರಾಡಕ್ಟ್ಗಳು, ಮನೆಗೆ ಬಳಸ್ತಕ್ಕಂಥ ಮಹತ್ವದ ಪ್ರಾಡಕ್ಟ್ಗಳು ಒಂದು 20 ಅದಾವು. ಮತ್ತು ಒಂದು 10 ಪ್ರಾಡಕ್ಟ್ಗಳು ನಮ್ಮ ಆರೋಗ್ಯವನ್ನು ಸರಿ ಇಟ್ಟುಕೊಳ್ಳಿಕ್ಕೆ, ಸರಿ ಮಾಡಲಿಕ್ಕೆ, ನಾವು ಹೆಲ್ದಿ ಆಗಿರಲಿಕ್ಕೆ ಉಪಯೋಗ ಆಗುವಂಥ ಪ್ರಾಡಕ್ಟ್ಗಳು ಅದಾವೆ. ಮುಖ್ಯವಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀವಿ, ಹಲ್ಲು ಉಜ್ಜುತ್ತೀವಿ ನಾವು. ಆದರೆ ನಾವು ಈಗ ನೋಡ್ರಿ, ಪ್ಲಾಸ್ಟಿಕ್ ಬ್ರಷ್ ಯೂಸ್ ಮಾಡ್ತೀವಿ ನಾವು. ಅದರ ಹಿಡಿ ಪ್ಲಾಸ್ಟಿಕ್ ಇರ್ತದೆ. ಹೀಗಾಗಿ ಅದು ನಮ್ಮ ದೇಹದ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಮುಂದೆ ನಾವೇನು ಪೇಸ್ಟ್ ಹಚ್ತೀವಲ್ಲ, ಬ್ರಸಲ್ ಅಂತೀವಲ್ಲ, ಅವೆಲ್ಲ ಪ್ಲಾಸ್ಟಿಕ್ನು ಇರ್ತಾವೆ. ಅವು ಹಲ್ಲು ಉಜ್ಜೋದ್ರಿಂದ ಮೈಕ್ರೋ ಪ್ಲಾಸ್ಟಿಕ್ ಅದರಾಗಿಂದ ನಮ್ಮ ಬಾಯಿಯೊಳಗೆ ಬರ್ತಾವೆ. ಆ ಮೈಕ್ರೋ ಪ್ಲಾಸ್ಟಿಕ್ ಅಂಶ ನಾವು ಬಾಯಿ ಮುಕ್ಕಳಿಸಿ ಉಗುಳಿವಂದ್ರೂ ಕೂಡ ಅಲ್ಪ ಸ್ವಲ್ಪ ಉಳ್ಕೊಂಡಿರ್ತಾವೆ. ಇದು ಒಂದು ದಿವಸದ ಮಾತಲ್ಲಲ್ರಿ, 10-20 ವರ್ಷಗಳ ವಿಚಾರ ಇದು. ಆ ಬಾಯಿಯೊಳಗೆ ಉಳಿದಂತಹ ಮೈಕ್ರೋ ಪ್ಲಾಸ್ಟಿಕ್ ಅಂಶ ದಿನನಿತ್ಯ ಸ್ವಲ್ಪ 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 ನಮ್ಮ ದೇಹದೊಳಗೆ ಹೋಗ್ತದೆ. ಅದು ಸರಿಯಾಗಿ ಪಚನ ಆಗುವುದಿಲ್ಲ. ಆಮೇಲೆ ನಮ್ಮ ದೇಹದೊಳಗೆ ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ದೇಹ ಅದನ್ನೆಲ್ಲ ಸುಲಭವಾಗಿ ಹೊರಗೆ ಹಾಕಲಿಕ್ಕೆ ಅಸಮರ್ಥವಾಗಿರ್ತದೆ. ಹೀಗಾಗಿ ಎಷ್ಟೋ ಸಾರಿ ಕ್ಯಾನ್ಸರ್ ಕೂಡ ಬರುವಂಥ ಪಾಸಿಬಿಲಿಟೀಸ್ ಇರ್ತಾವೆ ಏನ್ರಿ. ಅದಕ್ಕೆ ನಮ್ಮ ಟೂತ್ ಬ್ರಷ್ ಅನ್ನು ನೀವು ಬಳಸಿದ್ರಪ್ಪ ಅಂತಂದ್ರೆ, ಬ್ರಷಲ್ಲು ಪ್ಲಾಸ್ಟಿಕ್ ಇಂದಿರಲ್ಲ ನಮ್ಮದು. ಮತ್ತು ನಮ್ಮದು ಪರಿಸರ ಸ್ನೇಹಿ ಅದೇನು ಹ್ಯಾಂಡಲ್ ಇರ್ತದೆ ನೋಡ್ರಿ, ಪ್ಲಾಸ್ಟಿಕ್ ಎಂದಿರ್ತದೆ. ನಮ್ಮದು ಈ ಬಂಬು ಬಿದಿರಂತ ಸಿಗುತ್ತಲ್ರಿ, ಆ ಬಂಬುದ ಹಿಡಿಕಿರ್ತದೆ ನೋಡ್ರಿ. ಮತ್ತು ನಮ್ಮ ಬ್ರಷ್ ನೀವು ಒಂದು ಸಾರಿ ಬಳಸ್ಲಿಕ್ಕೆ ಆರಂಭ ಮಾಡಿದ್ರಿ ಅಂತಂದ್ರೆ ಲೈಫ್ ಲಾಂಗ್ ಅದೇ ಬೇಕಂತೀರಿ ನೀವು. ಯಾಕಂದ್ರೆ ಅದರ ಸೈಜು, ಅದರದ್ದು ಶಿಸ್ತು, ಆಮೇಲೆ ಆ ಬ್ರಷಲ್ಲಿ ಎಷ್ಟು ಚಲೋ ಅದಾವಪ್ಪ ಅಂತಂದ್ರೆ ನಮ್ಮ ಹಲ್ಲಿನ ಮೇಲೆ, ಒಸಡಿನ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಮಾಡಲ್ಲ. ಆಮೇಲೆ ನಮ್ಮ ಬಾಯಿಯೊಳಗೆ ಮೈಕ್ರೋ ಪ್ಲಾಸ್ಟಿಕ್ ಬರಲ್ಲ. ಆಮೇಲೆ ನೀವು ಅದನ್ನು ಬಿಸಾಕಿದ್ರೂ ಕೂಡ ಭೂಮಿಯೊಳಗೆ ಅದು ಕರಗ್ತದೆ. ಇದೇನು ಪ್ಲಾಸ್ಟಿಕ್ಕಿಂದ ಐತೆ ನೋಡ್ರಿ, ಅದು ಕರಗುವುದಿಲ್ಲ. ಎಷ್ಟು ಪ್ರಮಾಣದೊಳಗೆ ನೀವು ಒಗೆದು 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 ನಿಸರ್ಗದೊಳಗೆ ಎಷ್ಟೊಂದು ಸಮಸ್ಯೆ ಆಗ್ಯದಪ್ಪ ಅಂತಂದ್ರೆ, ನೀವು ಪ್ಲಾಸ್ಟಿಕ್ ಬ್ರಷ್ಗಳನ್ನು ಬಿಟ್ಟು ನಮ್ಮ ಬ್ರಷ್ಗಳನ್ನು ಬಳಸ್ಲಿಕ್ಕೆ ಆರಂಭ ಮಾಡಿದ್ರಿ ಅಂದ್ರೆ ಈ ನಿಸರ್ಗಕ್ಕೆ ನೀವು ಒಂದು ಹೆಲ್ಪ್ ಮಾಡಿದಂಗೆ, ಉಪಕಾರ ಮಾಡಿದಂಗೆ, ನಿಸರ್ಗವನ್ನು ಸಂರಕ್ಷಣೆ ಮಾಡಿದಂಗೆ. ನೀವು ಅವು ಕರಗುದಿಲ್ರಿ, ಭೂಮಿ ಒಳಗೆ, ಮಣ್ಣೊಳಗೆ ಕರಗಂಗಿಲ್ಲ. ಹಂಗೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಕೆಲವು ಸಾರಿ ಸಮುದ್ರಕ್ಕೂ ಕೂಡ ಹೋಗ್ತಾವೆ, ಸಮುದ್ರವನ್ನು ಕೂಡ ಹಾಳು ಮಾಡ್ತಾವೆ. ಅದಕ್ಕೋಸ್ಕರ ನಮ್ಮ ಟೂತ್ ಬ್ರಷನ್ನು ಬಳಸಿದ್ರೆ ಭಾಳ ಚಲೋ. ಮತ್ತು ನಮ್ಮ ಟೂತ್ ಬ್ರಷ್ ಭಾಳ ದಿವಸ ಬಾಳಿಕೆ ಬರ್ತದೆ. ಸರಿಸುಮಾರು ಒಂದು 6 ತಿಂಗಳ ತನಕ ಅಂತೂ ಆರಾಮವಾಗಿ ಬರ್ತದೆ. ಮತ್ತು ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ಆರೋಗ್ಯಕ್ಕೆ ಅನುಕೂಲಕಾರಿ ಅದ, ಮತ್ತು ಪರಿಸರ ಸ್ನೇಹಿ ಅದ. ಈಗ ನೋಡ್ರಿ, ನಾನಿಲ್ಲಿ ನಿಮಗೆ ನಮ್ಮ ಟೂತ್ ಬ್ರಷನ್ನು ತೋರಿಸ್ಬೇಕಪ್ಪ ಅಂತಂದ್ರೆ ನೋಡ್ರಿ, ಬ್ರಷ್, ನಮ್ಮ ಟೂತ್ ಬ್ರಷ್ಗಳು. ಅದಕ್ಕೆ ನಮ್ಮ ಈ ಬ್ರಷನ್ನು ಬಳಸ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ.
ಖಂಡಿತವಾಗ್ಲೂ ಹೇಳ್ತೀನಿ, ಒಂದು ಸಾರಿ ನೀವು ಈ ಬ್ರಷನ್ನು ಬಳಸಲಿಕ್ಕೆ ಆರಂಭ ಮಾಡಿದ್ರೆ ಲೈಫ್ ಲಾಂಗ್ ನೀವು ಇದನ್ನು ಬಿಟ್ಟು ಬೇರೆ ಬ್ರಷ್ ಬಳಸಲ್ಲ, ಅಷ್ಟು ಉತ್ತಮವಾಗಿದೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಉಪಯೋಗ ಮಾಡೋದು ಎರಡನೇದು ಬಹಳ ಇಂಪಾರ್ಟೆಂಟ್. ಟೂತ್ಪೇಸ್ಟ್. ನಮ್ಮದು ಇದು ಬರೀ ಟೂತ್ಪೇಸ್ಟ್ ಅಲ್ರಿ, ಇದು ಬಹುಮುಖ ಉಪಯೋಗಿ ಅದ. ಸರ್ವಸಾಧಾರಣ ಒಂದು 30 ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಕೊಡ್ತದೆ ನೋಡ್ರಿ, ಬರೀ ಒಂದು ಟೂತ್ಪೇಸ್ಟು. ಇದು ಒಂದು ಟೂತ್ಪೇಸ್ಟು ನಿಮ್ಮ ಮನೆ ಒಳಗಿತ್ತಪ್ಪ ಅಂದ್ರೆ ಒಬ್ಬ ಡಾಕ್ಟರ್ ಕೆಲಸ ಮಾಡ್ದಂಗೆ ಮಾಡ್ತದೆ ನೋಡ್ರಿ. ಇದರಿಂದ ನೀವು ಹಲ್ಲು ಉಜ್ಜಲಿಕ್ಕೆ ಆರಂಭ ಮಾಡಿದ್ರಿ ಅಂತಂದ್ರೆ ನಿಮ್ಮ ಹಲ್ಲುಗಳು ಪರಿಶುದ್ಧ ಆಗ್ತಾವು, ಒಸಡುಗಳು ಪರಿಶುದ್ಧ ಆಗ್ತಾವು. ಒಸಡುಗಳಲ್ಲಿ ಕೀವು ಬರೋದು, ಒಸಡುಗಳಲ್ಲಿ ಸಮಸ್ಯೆಗಳು ಏನಾದರೂ ಇದ್ರೆ, ಹಲ್ಲಿನಲ್ಲಿ ಸಮಸ್ಯೆ ಇದ್ರೆ, ಹಲ್ಲು ಅಲುಗಾಡ್ತಾ ಇದ್ರೆ, ಬಾಯಿ ದುರ್ವಾಸನೆ ಬರ್ತಾ ಇದ್ರೆ, ಎಲ್ಲ ಸಮಸ್ಯೆಗಳಿಗೂ ಇದು ಉಪಯೋಗ ಆಗ್ತದೆ. ಕೆಲವರಿಗೆ ಮೇಲಿನ ಮೇಲೆ ಬಾಯಿ ಹುಣ್ಣಾಗ್ತಿರ್ತಾವೆ. ಅದು ಕೂಡ ಒಂದು 15ರಿಂದ 20 ದಿವಸ ಕಂಟಿನ್ಯೂ ಆಗಿ ಚೆನ್ನಾಗಿ ಇದನ್ನು ತಿಕ್ಕಿದ್ರಪ್ಪ ಅಂದ್ರೆ, ಇದರಿಂದ ಹಲ್ಲು ಉಜ್ಜಿದ್ರಪ್ಪ ಅಂದ್ರೆ ಅವರಿಗೆ ಅವೆಲ್ಲ ಸಮಸ್ಯೆಗಳು ಕ್ರಮೇಣ ಕಡಿಮೆ ಆಗ್ಬಿಡ್ತಾವೆ ನೋಡಿ. ಬಾಯಿ ಭಾಳ ಪರಿಶುದ್ಧ ಆಗ್ತದೆ, ಶುದ್ಧ ಆಗ್ತದೆ. ಮತ್ತು ನಿಮಗೆ ವಂಡರ್ ಅಂದ್ರೆ ನಿಮಗೆ ಊಟ, ಅಡಿಗೆ, ನಾಷ್ಟ, ನಿಮ್ಮ ತಿಂಡಿ ತಿನಿಸುಗಳು ಅದಾವಲ್ಲ ಭಾಳ ರುಚಿ ಅನಿಸ್ತಾವೆ. ನಾಲಿಗೆ ಒಳಗೆ ರುಚಿ ಬರ್ತದೆ ನಿಮ್ಗೆ, ರುಚಿ. ಅಷ್ಟು ಒಳ್ಳೆ ಟೂತ್ಪೇಸ್ಟ್ ಇದು. ಮತ್ತಿದು ಬರೀ ಟೂತ್ಪೇಸ್ಟ್ ಅಲ್ಲ ಅಂತ ಹೇಳಿದ್ನೆ ನಿಮಗೆ ಅಕಸ್ಮಾತ್ ಏನಾರ ಗಾಯ ಆಯ್ತಪ್ಪ, ರಕ್ತ ಬಂತು, ಒಂಚೂರು ಅದನ್ನು ಶುದ್ಧವಾದ ನೀರಿನಿಂದ ತೊಳ್ಕೊಂಡು ಆ ಜಾಗಕ್ಕೆ ಈ ಪೇಸ್ಟು 1 ಹನಿ 2 ಹನಿ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಹಚ್ಚಿದ್ರಪ್ಪ ಅಂದ್ರೆ ದಿವ್ಸಕ್ಕೊಂದು 2-3 ಸಾರಿ ಹಚ್ಚಿದ್ರೆ ಅಂದ್ರೆ 2-3 ದಿನದಾಗ ಗಾಯ ವಾಸಿ ಆಗಿಬಿಡ್ತದೆ. ನೀವು ದವಾಖಾನೆಗೆ ಹೋಗುವ ಅವಶ್ಯಕತೆ ಬರೋದಿಲ್ಲ. ಆಮೇಲೆ ಏನಾದರೂ ಮನೆಯೊಳಗೆ ಹೆಣ್ಮಕ್ಳಾಗಲಿ ನೀವಾಗಲಿ ಕೆಲಸ ಮಾಡುವಾಗ ಏನಾದ್ರು ಸ್ವಲ್ಪ ಸುಟ್ಕೊಂಡ್ರಪ್ಪ, ಹಂಚು ಹತ್ತಿತ್ತು ಅಥವಾ ಬರ್ಷನ್ ಹತ್ತು, ಏನೋ ಒಂದು ಹತ್ತು ಅಂತ ತಿಳ್ಕೊಡು, ಬಿಸಿ ಬಿಸಿ ಇದ್ದದ್ದು ನಿಮಗೆ ಕೈಗೆ ಕಾಲಿಗೆ ಎಲ್ಲರೂ ತಾಕ್ತಪ್ಪ ಅಂದ್ರೆ ಅಲ್ಲಿ ಕೂಡ ಈ ಟೂತ್ಪೇಸ್ಟನ್ನು ನೀವು ಹಚ್ಚಬಹುದು. 1-2 ಹನಿ ನೀರು ಮಿಕ್ಸ್ ಮಾಡಿ ಒಂದು 2-3 ದಿವಸ, ದಿವ್ಸಕ್ಕೊಂದು 2-3 ಸರಿ ಒಂದು 2-3 ದಿವಸ ಹಚ್ಚಿದ್ರೆ ಅದು ಸಂಪೂರ್ಣ ವಾಸಿಯಾಗಿಬಿಡ್ತದೆ, ಗ್ಯಾರಂಟಿ. ಮತ್ತಿನ್ನು ನೆಗಡಿ ಬಂದ್ರೆ, ಕಫ ಆದ್ರೆ, ಕೆಮ್ಮು ಬಂದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರಾಗಿ ಇದನ್ನೊಂದು ಕಡ್ಲಿ ಕಾಳಷ್ಟು ಮಿಕ್ಸ್ ಮಾಡಿ ಕುಡಿದ್ರಪ್ಪ ಅಂದ್ರೆ ನಿಮ್ಮ ನೆಗಡಿ, ಕೆಮ್ಮು, ಕಫ ಕಡಿಮೆ ಆಗ್ತದೆ. ಒಂದು 3ರಿಂದ 4 ದಿವಸ ಕಂಟಿನ್ಯೂ ಆಗಿ ದಿವಸ 1-2 ಸಾರಿ ಕುಡ್ಕೋತ ಹೋದ್ರೆ ಅಂದ್ರೆ ಆರಾಮಾಗ್ತದೆ. ಆಶ್ಚರ್ಯ ಅಂದ್ರೆ ನಮ್ಮ ಮನೆಯೊಳಗೆ ನಮ್ಮ ಸಣ್ಣ ಮಗಳು ಸಂಗೀತಾಳ ಮಗಳಿಗೆ, ಅದು ಬರೀ 1 ತಿಂಗಳ ಕೂಸು ಪಾಪು, ರಾತ್ರಿ ಒಂದು ಸಾರಿ ಸ್ವಲ್ಪ ನೆಗಡಿ ಏನೋ ಒಂಚೂರು ಕಫ ಆದಂಗಾಗಿ ಒಂಚೂರು ಅದು ಭಾಳ ಅಳ್ಳಾಕ ಶುರು ಮಾಡಿತು. ಅದಕ್ಕೆ ನಮ್ಮ ಮಗಳು ಎದೆ ಹಾಲಿನಲ್ಲಿ ಒಂಚೂರ ಈ ಟೂತ್ಪೇಸ್ಟನ್ನು ಹೌದೋ ಅಲ್ಲೋ ಅನ್ನುವಷ್ಟು ಒಂದು ತಟಗ ಮಿಕ್ಸ್ ಮಾಡಿ ಕುಡಿಸಿದ್ರೆ ಒಂದು 15-20 ನಿಮಿಷ, ಭಾಳ ಅಂದ್ರೆ ಅರ್ಧ ತಾಸನ್ಯಾಗ ಕೂಸು ಅಳುದು ಬಂದಾತ್ ನೋಡ್ರಿ. ಕೂಸು ಆರಾಮ್ ನಿದ್ದೆ ಮಾಡ್ತು. ಅಷ್ಟು ಚಿಕ್ಕ ಕೂಸಿಗೆ, 1 ತಿಂಗಳ ಕೂಸಿಗೂ ಕೂಡ ನಮ್ಮ ಈ ಟೂತ್ಪೇಸ್ಟನ್ನು ಪಟ್ಟಿ ಒಳಗೆ ಹಾಕಿವಿ ನಾವು. ನಿಮಗೆ ಸುಳ್ಳು ಹೇಳುವುದಿಲ್ಲ. ಸುಳ್ಳು ಹೇಳಿ ಏನು ಪ್ರಯೋಜನ ಅದ? ಸುಳ್ಳು ಹೇಳಿ ನಾವು ಎಲ್ಲಿ ಹೋಗುದದ ಹೇಳ್ರಿ? ಅದಕ್ಕೆ ಬಹಳ ಅಂದ್ರೆ ಬಹಳ ಉಪಯುಕ್ತ. ಆಮೇಲೆ ಒಂದಲ್ಲಿದು ಈಗ ಮೂಲವಾದಿ ಪ್ರಾಬ್ಲಮ್ ಇದ್ದವರಿಗೆ ಅಲ್ಲಿ ತ್ರಾಸಿದ್ದ ಜಾಗಕ್ಕೆ ಇದನ್ನೊಂದು 2 ಹನಿ ನೀರು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು 5-6 ದಿವಸ ಕಂಟಿನ್ಯೂ ಹಚ್ಕೊತ ಹೋದ್ರಪ್ಪ ಅಂತಂದ್ರೆ ಆ ಮೂಲವಾದಿ ತ್ರಾಸು ಕೂಡ ಕಂಟ್ರೋಲಿಗೆ ಬರ್ತದೆ. ಬಟ್ ಸಂಪೂರ್ಣ ವಾಸಿ ಆಗೋದಿಲ್ಲ ಭಾಳ ತ್ರಾಸಿತ್ತಂದ್ರೆ. ಅದ್ರ ಜೊತೆಗೆ ನಮ್ಮ ಈ ಬೇರೆ ಪ್ರಾಡಕ್ಟ್ಗಳನ್ನು ಕೂಡ ಒಂದು 2-3 ತಿಂಗಳು ನೀವು ಸೇವನೆ ಮಾಡಿದ್ರಪ್ಪ ಅಂದ್ರೆ ಮೂಲವಾದಿ ಪ್ರಾಬ್ಲಮ್ ಕೂಡ ಕಂಟ್ರೋಲಿಗೆ ಬರ್ತದೆ. ಅಂಥ ಅರ್ಜೆಂಟ್ ಸಂದರ್ಭದೊಳಗೆ ಭಾಳ ತ್ರಾಸಾದಾಗ ಇದನ್ನು ಹಚ್ಕೊಂಡ್ರೆ ನಿಮಗೆ ಭಾಳ ಆರಾಮಾಗ್ತದೆ.
ಆಮೇಲೆ ಈ ಕಣ್ಣಿನ ಕೆಳಗೆ ಅಲ್ಲೇ ಇಲ್ಲೇ ಕೆಲವರಿಗೆ ಕಪ್ಪು ಇರ್ತದೆ, ಲೈಟಾಗಿ ಡಾರ್ಕ್ನೆಸ್ ಬಂದಿರ್ತದೆ. ಆ ಜಾಗದಾಗ ಪ್ರತಿನಿತ್ಯ ರಾತ್ರಿ ಮಲ್ಕೊಳ್ಳುವಾಗ ಒಂದೆರಡು ಹನಿ ನೀರು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಆ ಲೇಲಿ ಕರಿ ಅದ ಕಪ್ಪದ ಆ ಜಾಗಕ್ಕೆ ಪ್ರತಿನಿತ್ಯ ಹಚ್ಕೋತ ಹೋದ್ರೆ ಒಂದು 2-3 ತಿಂಗಳದಾಗ ಆ ಕಪ್ಪು ಕಡಿಮೆ ಆಗ್ತದೆ. ಖಂಡಿತವಾಗಲು ಸುಳ್ಳು ಹೇಳ್ತಾ ಇಲ್ಲ ನಾನು. ನಮ್ಮ ಟೂತ್ ಪೇಸ್ಟ್ ಎಷ್ಟು ಕೆಲಸ ಮಾಡ್ತದೆ ನೋಡ್ರಿ. ಅರ್ಜೆಂಟಿಗೆ ಸಣ್ಣ ಕೂಸುಗಳು ಹಿಡ್ಕೊಂಡು ಮುದುಕುರ್ತನೂ ನೀವು ಯಾರಿಗೆ ಬೇಕಾದರೂ ಇದನ್ನ ಬಳಸ್ಬೋದು. ಭಾಳ ಉಪಯುಕ್ತದ. ಒಂದಲ್ಲ, ಇದರದಿಂದ ಹೇಳೋದು ಭಾಳ ಅದಾವು. ಈಗ ಕೆಲವರಿಗೆ ಹಿಂಬಡ ಹೊಡಿತಿರ್ತದೆ, ಹಿಂಬಡ ಕ್ರ್ಯಾಕ್ ಬರ್ತಿರ್ತಾವೆ. ಅಲ್ಲಿ ಅದಕ್ಕೆ ಆ ಹಿಂಬಡ ಸ್ವಲ್ಪ ಸ್ವಚ್ಛಂಗೆ ಉಗುರು ಬೆಚ್ಚಗೆ ನೀರಿನಾಗ ತೊಳೆದು ನಮ್ಮ ಸೋಪ್ ಹಚ್ಚಿ ತೊಳೆದು ಅದನ್ನು ಒರೆಸಿ ಆಮೇಲೆ ಇದನ್ನು ಪೇಸ್ಟ್ ಹಚ್ಚಿದ್ರೆ ಅವು ಒಡೆಯುವುದು ಕೂಡ ಕಡಿಮೆ ಆಗ್ತದೆ. ಎಷ್ಟು ಥರ ಸಮಸ್ಯೆಗಳಿಗೂ ಕೂಡ ಇದು ಹೆಲ್ಪ್ ಅದ. ಆಮೇಲೆ ನೀವು ಒಂದು ಸ್ವಲ್ಪ ಅದನ್ನು ನೀರಾಗ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಂಡು ಮಲ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಮುಖ ಕೂಡ ತೇಜ ಆಗ್ತದೆ, ಚೆನ್ನಾಗಿ ಆಗ್ತದೆ. ಬೆಳಗ್ಗೆ ತೊಳ್ಕೊಂಬಿಡೋದು ಅಷ್ಟು ಉತ್ತಮವಾಗಿದೆ. ಒಂದಲ್ಲ ಎರಡಲ್ಲ ಇದರದ್ದು ಹೆಲ್ಪು. ಇಲ್ಲಿ ನೋಡ್ರಿ, ಈಗ ಗ್ಯಾನೋಜಿ ಪ್ಲಸ್ ಟೂತ್ ಪೇಸ್ಟ್ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಹಲ್ಲು ಮತ್ತು ಒಸಡುಗಳನ್ನು ಬಲಪಡಿಸುತ್ತದೆ, ಬಾಯಿಯನ್ನು ತಾಜಾತನದಿಂದ ಇರಿಸಿ ಬಾಯಿಯ ವಾಸನೆಯನ್ನು ತಡೆಗಟ್ಟುತ್ತದೆ, ಹುಳುಕು ಟಾರ್ ಒಸಡಿನ ತೊಂದರೆಗಳು ಎಲ್ಲಾನು ಕಡಿಮೆ ಆಗ್ತಾವು. ಆಮೇಲೆ ಬಾಯಿಯ ಹುಣ್ಣು ಗಾಯಗಳಿಗೆ ಉಪಶಮನವನ್ನು ನೀಡುತ್ತದೆ, ಬಾಯಿಯ ತಟಸ್ಥ pH ಮಟ್ಟವನ್ನು ಕಾಪಾಡುತ್ತದೆ. ಎಷ್ಟು ಹೆಲ್ಪ್ ಅದ ನೋಡ್ರಿ. ಕಾರಣ ಏನಂದ್ರೆ ಇದ್ರೊಳಗ ಎಲ್ಲ ಆಯುರ್ವೇದಿಕ್ ಐಟಮ್ ಅದಾವ. ಇದ್ರಾಗ ಯಾವುದು ಕೆಮಿಕಲ್ ಇಲ್ಲ. ಇದ್ರಾಗ ನಮ್ಮ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಐತಿ ಇದ್ರಾಗ. ಆಮೇಲೆ ಶಲ್ಟಾಲ್ ಐತಿ ಇದ್ರಾಗ, ಪುದೀನ ಐತೆ, ಮೆಂಥಾಲ್ ಐತೆ. ಆಮೇಲೆ ಇದ್ರಾಗ ಯಾವುದೇ ಸ್ಯಾಕ್ರಿನ್ ಆಗಲಿ ಅಥವಾ ಕೃತಕ ಬಣ್ಣ ಆಗಲಿ ರಾಸಾಯನಿಕಗಳಾಗಲಿ ಯಾವ ಇದ್ರಾಗ ಬೆಳೆಸಿಲ್ಲ. ಭಾಳ ಅಂದ್ರೆ ಭಾಳ ಚಲೋ ಅದು. ಅದಕ್ಕೆ ಖಂಡಿತವಾಗ್ಲೂ ನೀವು ಈ ಟೂತ್ಪೇಸ್ಟನ್ನು ಬಳಸ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್.